ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ಎಲ್ರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಹಬ್ಬ ಇರೋದ್ರಿಂದ ನಾನು ಊರಿಗೆ ಬಂದೆ. ಇವತ್ತು ಹಬ್ಬ ಇರೋದ್ರಿಂದ ನಾವು ಪ್ರತಿ ವರ್ಷ ನಾವು ಪೊಂಗಲ್ ಮಾಡ್ತೀವಿ, ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡು ಅಂತ. ಮೋಸ್ಟ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಈ ಥರ ಇದು ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಐತಲ್ಲ, ನನಗೆ ಗೊತ್ತಿಲ್ಲ. ಸೊ ಭಾಳ ವರ್ಷದಿಂದ ನಮ್ಮ ಮನೆಯಾಗಿದೆ. ಈ ಸಂಕ್ರಾಂತಿ ಅಂದ್ರೆ ಈಗ ಕೇರಳ ಸೈಡ್ ಹೆಂಗೆ ಮಾಡ್ತಾರೆ, ಪೊಂಗಲ್ ಅಂತ ಗಡಿಗಿಟ್ಟು ತೆಳಗೆ ಬೆಂಕಿ ಹಚ್ಚಿಗೆ ಕೂಗ್ತಾರೆ. ಆ ಥರ ಏನೂ ಮಾಡಲ್ಲ. ಜಸ್ಟ್ ನೇಮಕಾವಸ್ಥೆಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿ ನಮ್ಮ ರಿಲೇಟಿವ್ಸ್ಗೆ ಕೊಡ್ತೀವಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ನಮ್ಮಮ್ಮ ಸಿಹಿ ಪೊಂಗಲ್ ಮಾಡಾಕತ್ತಾರ. ಸೊ ಅದನ್ನು ನಿಮಗೆ ರೆಕಾರ್ಡ್ ಮಾಡಿ ತೋರ್ಸಕ್ಕೆ ನಮ್ಮಮ್ಮ ಲೈಕ್ ಅದು ರೆಕಾರ್ಡ್ ಮಾಡೋಕ್ಕೆ ಒಪ್ಕೊಂತಿಲ್ಲ, ಸ್ವಲ್ಪ ಅವ್ರು ನಾಚಿಕೆ ಪಡಕತ್ತಾರ. ಬಟ್ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ತೋರ್ಸೋಕ್ಕೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಬರ್ರಿ ನಾನು ನಮ್ಮಮ್ಮ ಇವತ್ತು ಸಂಕ್ರಾಂತಿ ಎಲ್ಲ ಇವತ್ತು ಸಿಹಿ ಪೊಂಗಲ್ ಮಾಡೋಕ್ಕೆ ಏನೇನು ಬೇಕಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವ್ರ ಬಾಯಿಂದನೇ ಕೇಳ್ರಿ ಏನು ಬೇಕಂತ. ಅಮ್ಮ ಹೇಳಮ್ಮ, ಏನೇನು ಬೇಕು? 2 ಲೋಟ ಹೆಸರುಬೇಳೆ. ಎಷ್ಟು? 2 ಲೋಟನಾ? 2 ಲೋಟ ಹೆಸರುಬೇಳೆ, ಮತ್ತೆ 1 ಲೋಟ ಅಕ್ಕಿ. 1 ಲೋಟ ಅಕ್ಕಿ. ಅಕ್ಕಿ. 4 ಸ್ಪೂನು ತುಪ್ಪ. ಅರ್ಧ kg ಅಷ್ಟು ಬೆಲ್ಲ. 1 ಬೌಲ್ ಅಷ್ಟು ಕೊಬ್ಬರಿ. ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ. ಅಂದ್ರೆ 100 ಗ್ರಾಮ್ ದ್ರಾಕ್ಷಿ, 100 ಗ್ರಾಮ್ ಗೋಡಂಬಿ, ಒಂದು 250 ಗ್ರಾಮ್ ಅಥವಾ 200 ಗ್ರಾಮ್ ಉತ್ತುತ್ತಿ, ಒಂದು 8 ರಿಂದ ಒಂದು 10 ಪೀಸ್ ಇದಲ್ಲ ಏಲಕ್ಕಿ. ಸೊ ಇಷ್ಟು ಐಟಮ್ ಬೇಕು ಅಲ್ಲಮ್ಮ? ಸರಿ. ಹೇಳಮ್ಮ, ಈಗೇನು ಪಾತ್ರೆ ತುಪ್ಪ ಹಾಕಿದೆ? ಎಷ್ಟು ಹಾಕಿ? 2 ರಿಂದ 3 ಸ್ಪೂನ್. ಈಗೇನು ಅದು ಹುರ್ಕೋಬೇಕಾ? ಸರಿ, ಹಾಕ. ಈಗ ನೋಡ್ರಿ, ಅದು ನಮ್ಗೆ ತೋರ್ಸಕ್ಕಾದ್ರೆ ನಾವು ಒಂದು 2 ಕಪ್ ಹೆಸರು ಬೇಳೆನ ಕ್ಲೀನಾಗಿ ತುಪ್ಪದ ಹುರ್ಕೋಬೇಕಂತೆ. ಇದು ಒಂದು ಹೆಸರು ಬೇಳೆ ಒಂದು ಅರ್ಧ ತುಪ್ಪದ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಕ್ಕಿ ಹಾಕ್ಬೇಕಂತೆ. ಹಾಕಮ್ಮ. ಈ 2 ಜೊತೆಗೆ ಹುರ್ಕೋಬೇಕನ? ಸ್ವಲ್ಪ ಬಿಸಿ ಮಾಡಬೇಕು. ಸರಿ. ಈಗ ನೆಕ್ಸ್ಟ್ ಅದೊಂದು ಅರ್ಧ ಕುದ್ಮೇಲೆ ಈಗ ನೀರು ಹಾಕ್ಬೇಕಾ? ಎಷ್ಟು? 1 ತಮ್ಗೆ ನೀರು. ಸರಿ. ಈಗ ನೋಡ್ರಿ, ಫಸ್ಟ್ ಹೆಸರು ಭಾಳ ಹುರ್ಕೊಂಡಾರ, ಆಮೇಲೆ ಸ್ವಲ್ಪ ಅಕ್ಕಿ ಹಾಕ್ಯಾರ. ಒಂದು ಅರ್ಧ ತುಪ್ಪದ ಹುರಿದಾದ್ಮೇಲೆ 1 ತಮ್ಗೆ ನೀರು ಹಾಕಿ ಅದನ್ನ ಕುದಿಯಕ್ಕೆ ಬಿಡ್ಬೇಕಲ್ಲ. ಈಗ ಈ ಪಾತ್ರೆಗೆ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಬಾಯ್ಲ್ ಮಾಡಕ್ಕೆ ಇಟ್ಟಿವಲ್ಲ, ಅದು ಬೆನೆತನ ಸೈಡಿಗೆ ನಾವು ಬೆಲ್ಲನ ಪಾಕ ಮಾಡ್ಕೋಬೇಕಂತ. ಅಂದ್ರೆ ಪಾಕ ಮಾಡಿ ಅದನ್ನ ಸೋಸ್ಕೋಬೇಕಂತ. ಯಾಕಂದ್ರೆ ಅದ್ರೊಳಗೆ ಹಳ್ಳಿಗಳಿದ್ರೆ ಆಮೇಲೆ ಮುಂದೆ ಬಾಯಕ್ಕೆ ಏನೋ ತಿನ್ನಕ್ಕೆ ಹಳ್ಳು ಬರಬಾರ್ದಲ್ಲ ಹಬ್ಬದ ದಿನ. ಬೆಲ್ಲ ಪಾಕ ಮಾಡ್ಕೊಂಡಾದ್ಮೇಲೆ ಉತ್ತುತ್ತಿ, ದ್ರಾಕ್ಷಿ, ಗೋಡಂಬಿನ ತುಪ್ಪದೊಳಗೆ ಹುರ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ. ಸೊ ಈಗ ಅಕ್ಕಿ ಮತ್ತು ಹೆಸರುಬೇಳೆ ಆಲ್ರೆಡಿ ಒಂದು 80% ಬೆಂದೈತೆ. ಈಗ ನಾವು ಅದಕ್ಕೆ ಬೆಲ್ಲದ ಪಾಕ ಆವಾಗಲೇ ತೋರಿಸಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಂತೆ. ಹಾಕಮ್ಮ. ಈಗ ಅದೆಲ್ಲ ಸರಿಗೆ ಅಕ್ಕಿ ಎಲ್ಲ ಬಂದಮೇಲೆ ನಾವೆಲ್ಲ ಬೆಲ್ಲ ಹಾಕಿದ್ವಲ್ಲ, ಈಗ ನೆಕ್ಸ್ಟು ಈಗ ಕುದಿಯಕ್ಕೆ ಬಿಡಬೇಕು. ಸೊ ಅದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ತುಪ್ಪದಾಗ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಬೇಕಂತೆ. ಸೊ ಈಗ ನಮ್ಮಮ್ಮ ಅಷ್ಟು ಹಾಕಾಕತ್ತಾರ ನೋಡ್ರಿ. ಡ್ರೈ ಫ್ರೂಟ್ಸು, ಉತ್ತುತ್ತಿ, ದ್ರಾಕ್ಷಿ, ಗೋಡಂಬಿ, ಈ 3. ಓಕೆ, ನೆಕ್ಸ್ಟ್ ಏನು ಹಾಕ್ಬೇಕಾ? ಕೊಬ್ಬರಿ. ಸರಿ. ಈಗ ಕೊಬ್ಬರಿ. ಸರಿ, ಕೊಬ್ಬರಿ. ನೆಕ್ಸ್ಟ್ ಏಲಕ್ಕಿ ಪುಡಿ. ಸೊ ನೆಕ್ಸ್ಟ್ ಒಂದು ಕುಟ್ಟೆಕೆಂದರೆ ಏಲಕ್ಕಿ ಪುಡಿ ಹಾಕಿ ಒಂದು 10 ನಿಮಿಷ ಅಲ್ಲ, ಒಂದು 10 ನಿಮಿಷ ನಾವು ಮುಚ್ಚಿಟ್ಬಿಟ್ರೆ, ಕುಟ್ಟೆಕೆಂದರೆ ಏಲಕ್ಕಿ ಹಾಕಿ ತಿರುಗಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಬಿಟ್ರೆ, ಲಾಸ್ಟಿಗೆ 1 ಸ್ಪೂನ್ ತುಪ್ಪ, ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಯಂದು
ಸ್ಟಿರ್ ಮಾಡ್ಕೋಬೋದು. ನಾಲ್ಕು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ. ಸೊ ಫೈನಲಿ ಪೊಂಗಲ್ ರೆಡಿ ಆಯಿತು. ನಾನು ಸರ್ವಿಂಗ್ ಬೌಲಿಂಗ್ ಹಾಕಿದ್ದೀನಿ. ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ. ನಿನ್ಗೆಲ್ಲ ಬರುತ್ತೆ. ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಸೂಪರ್. ಏನ್ ರುಚಿ. ನೋಡಿದ್ರಲ್ಲ ಪೊಂಗಲ್ ರೆಸಿಪಿ ಹೇಗಿತ್ತು ಅಂತ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.